ಭಯೋತ್ಪಾದನೆಯನ್ನ ಭಾರತ ಎಂದಿಗೂ ಕೂಡ ಸಹಿಸೋದಿಲ್ಲ. ಉಗ್ರರು ಮತ್ತು ಪಾಕ್ಗೆ ಖಡಕ್ ಸಂದೇಶವನ್ನ ಭಾರತ ರವಾನೆ ಮಾಡಿದೆ. ಭಯೋತ್ಪಾದನೆ ಅನ್ನೋದು ಇಡೀ ಜಗತ್ತಿಗೆ ಮಾರಕ. ಈ ಭಯೋತ್ಪಾದನೆ ಅನ್ನೋದಿದೆಯಲ್ಲ, ಇದು ಒಂದು ದೇಶಕ್ಕೆ ಅಥವಾ ಒಂದು ಲಿಮಿಟ್ಗೆ ಸೀಮಿತವಾಗಿರುವಂಥದ್ದಲ್ಲ, ಇಡೀ ವಿಶ್ವಕ್ಕೆ ಅದು ಮಾರಕವಾಗಿದೆ. ಭಯೋತ್ಪಾದನೆಯನ್ನ ಭಾರತ ಎಂದೂ ಕೂಡ ಸಹಿಸೋದಿಲ್ಲ ಅಂತ ಹೇಳಿ ಇದೀಗ ಖಡಕ್ ಸಂದೇಶವನ್ನ ಉಗ್ರರು ಮತ್ತು ಪಾಕಿಸ್ತಾನಕ್ಕೆ ಭಾರತ ರವಾನಿಸಿದೆ. ಅದರ ಒಂದು ಸಂಪೂರ್ಣ ನಿರ್ಮೂಲನೆಗಾಗಿ ನಾವು ಸೆಟೆದು ನಿಂತಿದ್ದೇವೆ. ಅದರ ನಿರ್ಮೂಲನೆ ಆಗೇ ತೀರುತ್ತೆ ಅನ್ನೋ ಧಾಟಿಯಲ್ಲಿ ಇದೀಗ ಖಡಕ್ ಸಂದೇಶವನ್ನ ರವಾನಿಸಲಾಗಿದೆ. ಎಸ್, ಬಹಳ ಒಂದು ಸ್ಟ್ರಾಂಗ್ ಆದಂತಹ ಮೆಸೇಜ್. ಯಾಕಂದ್ರೆ ಉಗ್ರರ ದಾಳಿಯಾದ್ರೆ ಯುದ್ಧ ಅಂತ ಪರಿಗಣಿಸ್ತೀವಿ. ಇದು ಭಾರತ ಸರ್ಕಾರ ಹೇಳಿರುವಂಥದ್ದು. ಉಗ್ರರ ದಾಳಿಯಾದ್ರೆ ಯುದ್ಧ ಅಂತ ಪರಿಗಣಿಸ್ತೀವಿ ಅಂದ್ರೆ ಈಗ ಗಮನಿಸ್ತಾ ಇದೀವಿ ಪಾಕಿಸ್ತಾನದ ದಾಳಿಯನ್ನ. ಯಾವುದೇ ರೀತಿಯಲ್ಲಿ ಡ್ರೋನ್ ಆಗಲಿ ಮಿಸೈಲ್ ಆಗಲಿ ಯಾವ ಅಟ್ಯಾಕ್ ಆದ್ರೂ ಕೂಡ ಅದನ್ನ ಸದೆಬಡಿಲಾಗ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಪಾಕಿಸ್ತಾನದ ಏರ್ ಬೇಸ್ಗಳನ್ನ ಈಗಾಗಲೇ ಧ್ವಂಸ ಮಾಡಲಾಗಿದೆ. ಮುಂದುವರೆದಂತೆ ಭಯೋತ್ಪಾದನೆ ಮತ್ತು ಭಯೋತ್ಪಾದನೆಯನ್ನು ಪೋಷಿಸ್ತಾ ಇರುವಂತಹ ಪಾಕಿಸ್ತಾನದ ವಿರುದ್ಧ ಖಡಕ್ ಆದಂತಹ ಸಂದೇಶವನ್ನ ರವಾನಿಸ್ತಾ ಇದೆ ಭಾರತ.